ಬಿಜೆಪಿಯಿಂದ ಅಮಾನತುಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟೋದಿಲ್ಲ ಅಂತ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯಿಂದ ಈಗಾಗಲೇ 6 ವರ್ಷಗಳ ಕಾಲ ಅಮಾನತುಗೊಂಡಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟಲಿದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಅವರ ಅಭಿಮಾನಿ ಬಳಗ ಕಾರ್ಯಕರ್ತರೆಲ್ಲರೂ ಕೂಡ ಅದೇ ನಿರೀಕ್ಷೆಯಲ್ಲಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯಿಸ್ತಾ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ಟೋದಿಲ್ಲ, ಅವರು ಮತ್ತೆ ವಾಪಸ್ ಬಿಜೆಪಿಗೆ ಬರ್ತಾರೆ ಅನ್ನುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಅಮಾನತಾದ್ರೂ ಕೂಡ ಬಿಜೆಪಿಯಲ್ಲೇ ಅವರು ಮುಂದುವರಿತಾರೆ ಅಂತ ಬೆಳಗಾವಿಯ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷವನ್ನ ಕಟ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಬಿಕಾಸ್ ಅವರೇ ಖುದ್ದಾಗಿ ಉಚ್ಚಾಟನೆಗೂ ಮೊದಲು RSS ನಾಯಕರ ಜೊತೆಯಲ್ಲಿ ತಮಗೆ ಬಂದಿರೋ ಶೋಕಾಸ್ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಬೇಕಾದ್ರೆ ಹೇಳಿದ್ದಾರೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳಿತ್ತು. ಹಾಗೆ ಅವರ ಉಚ್ಚಾಟನೆ ಆದ ಬಳಿಕ ಕೂಡ ಬಸವಜಯ ಮೃತ್ಯುಂಜಯ ಶ್ರೀಗಳ ಆದಿಯಾಗಿ ಅವರ ಅಭಿಮಾನಿ ಬಳಗ ಕಾರ್ಯಕರ್ತರು ಬೆಂಬಲಿಗರೆಲ್ಲರೂ ಕೂಡ ರಾಜೀನಾಮೆ ಪರ್ವವನ್ನು ಏನು ಆರಂಭ ಮಾಡಿದ್ರು, ಆಗ ಹಿಂದುತ್ವದ ಅಜೆಂಡಾದಲ್ಲಿ ಹೊಸ ಪಕ್ಷವನ್ನ ನೀವು ಕಟ್ಟಬೇಕು ಅನ್ನೋ ಸಲಹೆಯನ್ನ ಕೊಟ್ಟಿದ್ರು. ಇದನ್ನ ಎಲ್ಲ ಒಂದ್ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವೀಕರಿಸ್ತಾರೆ ಅನ್ನುವಂಥ ಮಾತಿತ್ತು. ಬಟ್ ಬೆಂಗಳೂರಿಗೆ ಹಬ್ಬದ ಸಂದರ್ಭದಲ್ಲಿ ಬಂದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ತಾವು ವಾಪಸ್ ಮತ್ತೆ ಬಿಜೆಪಿಗೆ ಬರುವಂತಹ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ ಬಸನಗೌಡ ಪಾಟೀಲ್ ಯತ್ನಾಳ್ರ ಪರವಾಗಿ ನಿಂತಿದ್ದಾರೆ. ಅವರು ಸದ್ಯ ಯತ್ನಾಳ್ ಅವರು ಹೊಸ ಪಕ್ಷವನ್ನು ಕಟ್ಟೋದಿಲ್ಲ, ಬದಲಾಗಿ ಬಿಜೆಪಿಗೆ ಅವರು ವಾಪಸ್ ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಹಿಂದಿ ಕ್ಲಿಪಿಂಗ್ ನೋಡಿ ಇದು ಕುಡ್ಕೊಂಡು ಮಾತಾಡಿದ್ರು, ಯತ್ನಾಳ್ ಬುಕ್ ಮಾಡ್ಕೊಂಡಿದ್ರು, ಕುಣಿಸುತ್ತಿದ್ರು ಅವರು ಅದ್ರ ಬಗ್ಗೆ ಚರ್ಚೆ ಬೇಡ. ನಮ್ಮ ಹೊಳ್ಳಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ರು. ಉಚ್ಚಾರ ದುರ್ದೈವ, ಅತಿ ಶೀಘ್ರದಲ್ಲಿ ವಿಡ್ರಾ ಮಾಡ್ಕೊಂಡು ನಿಂತ್ಬಾರ್ದು, ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡ್ಕೊಡ್ತಾರೆ. ನಾವು ಪೂರ್ಣ ವಿಶ್ವಾಸ. ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ನಮ್ಮ ಪಕ್ಷ ತೀರ್ಮಾನ ನಾವು ಬದ್ಧತೆ. ಸರ್, ಇವಾಗ ನಿಮ್ ಇತ್ತು ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸಬೇಕು. ಬಟ್ ಆದ್ರೆ ಹೈಕಮಾಂಡ್ ಅವ್ರನ್ನ ಮುಂದುವರಿಸುವ ದೃಷ್ಟಿಕೋನದಿಂದ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ್ರು. ನೀವು ವಿಚಾರ ಮಾಡಿದ್ರೆ ನೀವು ವಿಚಾರದ ಎದಕ್ಕೆ ವಿಚಾರ ಮಾಡಿದ್ರೆ ಏನ್ ಮಾಡಿದ್ರೆ ನಮ್ಗೆ ಗೊತ್ತಿದೆ, ಅದು ಮಾಧ್ಯಮ ಹೇಳಕ್ ಬರೋಲ್ಲ. ಅದ್ ನೋಡಿ ಮುಂದಿನ ಅದಕ್ಕೆ ಉತ್ತರ ಸಿಗ್ತದೆ. ಈಗ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಮತ್ತೆ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಮತ್ತೆ ನೋಡ್ರಿ, ಅದ ಅವ್ರನ್ನ ಯತ್ನಾಳ್ ಕೇಳಿದ್ ನೋಡ್ರಿ, ನೀವು ಯತ್ನಾಳ್ ಅವ್ರ ಪ್ರಶ್ನೆ ಮಾಡ್ರಿ, ಅದಕ್ಕೆ ಹೇಳ್ತಾರೆ. ನಾವು ಸರಿ ಮಾತಾಡಿಲ್ಲ, ನೋಡೋಣ ವಿಚಾರ ಮಾಡೋಣ. ನೋಡಕ್ಕು ಬೇಟದ ಬುದ್ಧಿ ದೇವ್ರ ಬುದ್ಧಿನ ಕೂಡ ಸಂಬಂಧ ಮಾತಾಡ್ತೀನಿ. ಅವ್ರಿಗೇನು ಸಂಬಂಧ ಇಲ್ಲ. ಅದು ನೀವು ಹಿಂದಿ ಕ್ಲಿಪಿಂಗ್ ಅದ ಅರ್ಥಕ್ಕೆ ಹಿಂದಿ ಕ್ಲಿಪಿಂಗ್ ನೋಡಿ ಇದು ಕುಡ್ಕೊಂಡು ಮಾತಾಡಿದ್ರು, ಯತ್ನಾಳ್ ಬುಕ್ ಮಾಡ್ಕೊಂಡಿದ್ರು, ಕುಣಿಸುತ್ತಿದ್ರು ಅದ್ರ ಬಗ್ಗೆ ಚರ್ಚೆ ಬೇಡ. ನಮ್ಮ ಹೊಳ್ಳಿ ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ನಾಯಕರಿದ್ರು. ಉಚ್ಚಾರ ದುರ್ದೈವ, ಅತಿ ಶೀಘ್ರದಲ್ಲಿ ವಿಡ್ರಾ ಮಾಡ್ಕೊಂಡು ನಿಂತ್ಬಾರ್ದು, ಮತ್ತೆ ಭಾರತೀಯ ಜನತಾ ಪಕ್ಷ ಮಾಡ್ಕೊಡ್ತಾರೆ. ನಾವು ಪೂರ್ಣ ವಿಶ್ವಾಸ. ರಾಜ್ಯದಲ್ಲಿ ಬೆಲೆ ಏರಿಕೆ ಬಗ್ಗೆ ನಮ್ಮ ಪಕ್ಷ ತೀರ್ಮಾನ ನಾವು ಬದ್ಧತೆ. ಸರ್, ಇವಾಗ ನಿಮ್ ಇತ್ತು ತಮ್ಮ ರಾಜ್ಯಾಧ್ಯಕ್ಷರನ್ನ ತೆರವುಗೊಳಿಸಬೇಕು. ಬಟ್ ಆದ್ರೆ ಹೈಕಮಾಂಡ್ ಅವ್ರನ್ನ ಮುಂದುವರಿಸುವ ದೃಷ್ಟಿಕೋನದಿಂದ ಯತ್ನಾಳ್ ಸಾಹೇಬ್ರನ್ನ ಉಚ್ಚಾಟನೆ ಮಾಡಿದ್ರು. ನೀವು ವಿಚಾರ ಮಾಡಿದ್ರೆ ನೀವು ವಿಚಾರದ ಎದಕ್ಕೆ ವಿಚಾರ ಮಾಡಿದ್ರೆ ಏನ್ ಮಾಡಿದ್ರೆ ನಮ್ಗೆ ಗೊತ್ತಿದೆ, ಅದು